ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಫಾರೆಸ್ಟ್ ವಾಚರ್ ರಿಕ್ರೂಟ್ಮೆಂಟ್ ಅಂದರೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ವಾಚರ್ ಹುದ್ದೆಗೆ ಆಹ್ವಾನ ಅರ್ಜಿ ಕರೆದಿದ್ದಾರೆ 2026ಅಲ್ಲಿ. ಇದೆಲ್ಲರಿಗೂ ನಿಮಗೆ ಗೊತ್ತೇ ಇದೆ. ಕೆಲವು ಜನ ಕ್ಯಾಂಡಿಡೇಟ್ಸು ಸ್ಟೂಡೆಂಟ್ಸು ಕೇಳ್ತಾಯಿದ್ರಿ, ಯಾವ ಡಿಸ್ಟಿಕ್ ತುಂಬ ಸೇಫ್ ಸರ್, ನಾವು ಈ ಡಿಸ್ಟಿಕ್ ಹಾಕಿದರೆ ಸೇಫ್ ಆಗ್ತೀವಾ, ಈ ರೀತಿಯೆಲ್ಲ ಕೆಲವು ಪ್ರಶ್ನೆ ಕೇಳ್ತಿದ್ರಿ. ಅದಕ್ಕೆ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ನೀಡ್ತಾ ಇದ್ದೀನಿ. ಯಾವ ಡಿಸ್ಟಿಕ್ ಸೇಫ್ ಅಂತಲೂ ಒಂದು ಹಿಂಟ್ ಕೊಡ್ತೀನಿ, ಅದನ್ನು ನೀವು ಸರಿಯಾಗಿ ಉಪಯೋಗಿಸ್ಕೋಬೇಕು. ಬನ್ನಿಲಿ, ರಿಸರ್ವೇಷನ್ ಇದ್ದರೆ, ಅಕಸ್ಮಾತ್ ನಮ್ಮ ಹತ್ರ ರಿಸರ್ವೇಷನ್ ಇದ್ದರೆ ಸರ್ SLC ಮಾರ್ಕ್ಸ್ ಕಡಿಮೆ ಇದ್ರೂ SLC ಮಾರ್ಕ್ಸ್ ಕಡಿಮೆ ಇದ್ರೂ ನಡೀತಿದ, ನಾವು ಸೆಲೆಕ್ಟ್ ಆಗ್ಬೋದಾ ಅಂತ ತುಂಬ ಜನ ಕೇಳ್ತಿದ್ರಿ. ಅದಕ್ಕೂ ಉತ್ತರ ಇಟ್ಟಿದ್ದೀನಿ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು ಅಂದರೆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕ್ಲೀನಾಗಿ ನೋಡಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ಫಸ್ಟು ನಾವು ತಿಳ್ಕೊಬೇಕಾಗಿರೋದು ಫಸ್ಟ್ ನೇಮ್ ಏನಪ್ಪ. ಇದ್ರ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಿಟ್ಟಿದ್ರಲ್ಲ, ಫಸ್ಟ್ ನೇಮ್ ಏನು? ಫಾರೆಸ್ಟ್ ವಾಚರ್ ಅರಣ್ಯ ವೀಕ್ಷಕನ ಹುದ್ದೆಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ. ಯಾವಾಗ? 2026 ಆಗಸ್ಟ್ 1ರಿಂದ ಅರ್ಜಿ ಆರಂಭವಾಗಿದೆ. ಇದು ತುಂಬ ಇಂಪಾರ್ಟೆಂಟ್, ನಾವು ನೋಡ್ಕೊಬೇಕಾಗಿರೋದು. ನೆಕ್ಸ್ಟ್ ಏನು ನೋಡ್ತೀರಾ? ಎಷ್ಟು ಪೋಸ್ಟ್ ಇದೆ ಅಂತ ನೋಡಬೇಕು. ಎಷ್ಟು ಪೋಸ್ಟು ನೋಡಿ, ಇಲ್ಲಿ 750 ಹುದ್ದೆಗಳಿದೆ. 750 ಪೋಸ್ಟಸ್ ಇದೆ ಸಮಯ, 750 ಪೋಸ್ಟಸ್ ಇದೆ. ಅದರಲ್ಲಿ ನೋಡಿ 700 ನಾನ್ HK ಅಂದರೆ ಹೈದರಾಬಾದ್ ಕರ್ನಾಟಕ ಅಲ್ಲದ ಅಭ್ಯರ್ಥಿಗಳಿಗೆ 700 ಇದೆ. 50 KK ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಅಂತೀವಲ್ಲ, ಅಲ್ಲಿಗೆ 50 ಹುದ್ದೆಗಳಿದೆ. ಇನ್ನು ಮಿಕ್ಕಿದ RPCಗೆ 700 ಹುದ್ದೆಗಳಿದೆ. ಒಂದು ಸದಾವಕಾಶ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. 750ರಲ್ಲಿ 700 ಎಲ್ಲಿದೆ? ನಮ್ಮ RPC ಸ್ಟೂಡೆಂಟ್ಸು ಅಂದರೆ ನಾನ್ HK ಸ್ಟೂಡೆಂಟ್ಸ್ಗೆ 700 ಹುದ್ದೆಗಳಿಗೆ ಖಾಲಿ ಇದೆ. ಇದಕ್ಕೆ ನಾವು ಅಪ್ಲೈ ಮಾಡಬೇಕು. ಮತ್ತು ಹೈದರಾಬಾದ್ ಕರ್ನಾಟಕ ಸರ್ ನಾವು ಅಂದರೆ ನೋಡಿ, ಇಲ್ಲೇ ಇದೆಯಲ್ಲ 50 ಹುದ್ದೆ ಇದೆ ನೋಡಿ ಸಮಯ, ಇದಕ್ಕೆ ನೀವು ಅಪ್ಲೈ ಮಾಡ್ಕೊಳ್ಳಿ. ಇಲ್ಲ ಒಬ್ಬೊಬ್ಬರು ಇನ್ನು ತಲೆ ಉಪಯೋಗಿಸ್ತೀರ, ಇದಕ್ಕೂ ಅಪ್ಲೈ ಮಾಡೋ ಚಾನ್ಸಸ್ ಇರುತ್ತೆ, ಮಾಡ್ಕೊಳ್ಳಿ. ನೀವು ಕಡಿಮೆ ಇದೆ ರಿಸಲ್ಟು ಅಂತ ಹಿಂಗೆಲ್ಲ ಯೋಚನೆ ಮಾಡೋದು ಬದಲು ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ ಚೆನ್ನಾಗಿ ಈ ಒಂದೊಳ್ಳೆ ಡಿಸ್ಟಿಕ್ ಸೆಲೆಕ್ಟ್ ಮಾಡಿ ನಿಮಗೆ ರಿಸರ್ವೇಷನ್ ಹೆಲ್ಪ್ ಮಾಡಿದ್ರೆ ಏನೋ ಆಗ್ತದೆ. ಅದಕ್ಕೋಸ್ಕರ ಯಾರು ಇನ್ನೂ ಅಪ್ಲೈ ಮಾಡಿಲ್ಲ ದಯವಿಟ್ಟು ಅಪ್ಲೈ ಮಾಡಿ. ಲಾಸ್ಟ್ ಡೇಟ್ ಯಾವತ್ತು ಅಂತ ನೋಡೋದಾದರೆ ನೋಡಿ, ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು 1/8 ಅಂದರೆ ಆಗಸ್ಟ್ 1ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟು 31/8/2026 ಲಾಸ್ಟ್ ಡೇಟ್ ಆಗಿರ್ತದೆ. ನಮ್ಮ ಹುಡುಗರು ಹೆಂಗೆ ಅಂದರೆ ಲಾಸ್ಟ್ ಡೇಟ್ ಬರೋ ತನಕ ಕಾಯ್ತೀರ. ಲಾಸ್ಟ್ 2 ದಿವಸನೋ 1 ದಿವಸನೋ ಹೋಗಿ ಅಪ್ಲಿಕೇಶನ್ ಹಾಕೋಣ ಅಂತ ಹೋಗ್ತೀರಾ, ಆವಾಗ ಸರ್ವರ್ ಸರಿಯಾಗಿ ಕೈ ಕೊಡ್ತದೆ. ಅದಕ್ಕೆ ಹೇಳ್ತೀನಿ, ಯಾರನ್ನ ಲಾಸ್ಟ್ಗೆ ಹಾಕ್ತೀನಿ ನಾನು ಲಾಸ್ಟ್ಗೆ ಹಾಕ್ತೀನಿ ಅಪ್ಲಿಕೇಶನ್ ಅಂದರು KSRP ಗೊತ್ತಾಗಿದೆ ಎಲ್ಲರಿಗೂ. ಲಾಸ್ಟ್ 2 ದಿವಸ ಒಂದು ವಾರನೇ ಸರ್ವರ್ ಇರಲಿಲ್ಲ, ಲಾಗಿನೇ ಆಗ್ತಿರ್ಲಿಲ್ಲ. ಅದಕ್ಕೆ ಯಾರು ನೆಗ್ಲಿಜೆನ್ಸಿ ಮಾಡದೆ ಆದಷ್ಟು ಬೇಗ ಅಪ್ಲಿಕೇಶನ್ನ ಹಾಕಿ. ಇಲ್ಲಿ ಮೇಯ್ನ್ ನೋಡಿ, ಲಾಸ್ಟ್ ಡೇಟು 31/8 ಲಾಸ್ಟ್ ಡೇಟ್ ಆಗಿರ್ತದೆ ಅಪ್ಲಿಕೇಶನ್ ಹಾಕೋಕ್ಕೆ. ಫೀಸ್ ಪೇಮೆಂಟ್ ಮಾಡೋಕ್ಕೆ 1-2 ದಿವಸ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಆದರೆ ಆಗಲೇ ಅಪ್ಲಿಕೇಶನ್ ಹಾಕೋಕ್ಕೆ ಫೀಸ್ ಇದ್ದರೆ ಹಾಕ್ಬಿಡಿ, ಇಲ್ಲಾಂದರೆ 2 ದಿವಸನ ಯೂಸ್ ಮಾಡ್ಕೊಳ್ಳಿ. ನನ್ನ ಅಭಿಪ್ರಾಯ ಆಗಲೇ ಕಟ್ಟೋದು ಉತ್ತಮ. ಇಲ್ಲ ನಮ್ಮ ಹತ್ರ ಇಲ್ಲ ಸರ್ ಅಂದರೆ ಪರವಾಗಿಲ್ಲ, 2ನೇ ತಾರೀಕು 2 ದಿವಸಕ್ಕೆ ಕೊಟ್ಟಿದ್ದಾರೆ, ಆ 2 ದಿವಸದಲ್ಲಿ ಕಟ್ಟಿ. ಈಗ ಬನ್ನಿ ನಮ್ಮ ಮೈನ್ ಟಾಪಿಕ್ಗೆ. ಇಲ್ಲಿ ಮೊದಲು ಯಾವ ಡಿಸ್ಟಿಕಲ್ಲಿ ಎಷ್ಟು ಪೋಸ್ಟ್ ಇದೆ ಅಂತ ಗೊತ್ತಿರಬೇಕಲ್ವಾ ಸ್ವಾಮಿ ನಮಗೆ. ನೋಡಿ, ಇಲ್ಲಿ ಸರ್ಕಲ್ ಮತ್ತು ಪೋಸ್ಟ್ ಎಷ್ಟಿದೆ ಅಂತ ಇಲ್ಲಿದೆ, ಸರ್ಕಲ್ಲು ಮತ್ತು ಪೋಸ್ಟು. ಬನ್ನಿ ಮೊದಲನೇ ಸರ್ಕಲ್ ನೋಡೋಣ. ಅಂದರೆ ಇದು ಡಿಸ್ಟಿಕ್ ವೈಸ್ ಅಂದರೆ ಸರ್ಕಲ್ ಆಗಿ ವಿಭಾಗ ಮಾಡಿದ್ದಾರೆ. ಇಲ್ಲಿ ನೋಡಿ, ಚಾಮರಾಜನಗರ 169 ಹೈಯೆಸ್ಟ್ ಪೋಸ್ಟ್ ಎಲ್ಲಪ್ಪ ಇದೆ ಅಂದರೆ ಚಾಮರಾಜನಗರ 169 ಪೋಸ್ಟ್ ಇದೆ. ಮತ್ತು ಮೈಸೂರು 120 ಪೋಸ್ಟ್, ಬೆಂಗಳೂರು 70 ಪೋಸ್ಟ್ ಇದೆ, ಕೆನರಾ ಅಂದರೆ ಕರಾವಳಿ ತೀರ 60 ಪೋಸ್ಟ್ ಇದೆ, ಮತ್ತು ಚಿಕ್ಕಮಗಳೂರು 56 ಇದೆ, ಮಂಗಳೂರು 54 ಇದೆ, ಬೆಳಗಾವಿ 42 ಇದೆ. ನೋಡಿ, ಒಂದು ಇದು ಸರಣಿಯಾಗಿ ನಿಮಗೆ ಸಿಕ್ಬಿಡ್ತು. ಅಂದರೆ ಹೈಯೆಸ್ಟಿಂದ ಲೋಯಿಗೆ ಓದ್ತಾ ಇದೆ. ಇದರಲ್ಲಿ ಏನಪ್ಪ ಜಾಸ್ತಿ ಇರೋದು? ಚಾಮರಾಜನಗರ 169 ಪೋಸ್ಟ್, ಮೈಸೂರು ಸೆಕೆಂಡ್ ಇದೆ. ನೋಡ್ಬೋದು ಇವೆರಡು. ಸರಿ ಬೆಂಗಳೂರು ಯಾಕಿಲ್ಲ ಸರ್? ಇದು ಬೆಂಗಳೂರಲ್ಲಿ ಫಾರೆಸ್ಟ್ ಇಲ್ವಲ್ಲ, ಅದಕ್ಕೆ ಕಡಿಮೆ ಇದೆ, ಕಡಿಮೆ ಪೋಸ್ಟ್ ಅದು
ಬನ್ನೇರುಘಟ್ಟ ಬಿಟ್ಟರೆ ನ್ಯಾದಿದೆ, ಅದಕ್ಕೋಸ್ಕರ ಕಡಿಮೆ ಪೋಸ್ಟ್ ಇದೆ. ಇಲ್ಲಿ ನೋಡ್ಬೋದು ನಮಗೆ ಚಾಮರಾಜನಗರ ಅಲ್ಲಿ ಬರೇ ಫಾರೆಸ್ಟೇ, ಅದಕ್ಕೋಸ್ಕರ ಹೆಚ್ಚಿಗೆ ಜನ ಬೇಕು ಅಂತ 169 ಪೋಸ್ಟ್ ಇದೆ. ಇದಿಷ್ಟು ಟಾಪ್ 7. ಅದೇ ನೋಡ್ಬೋದು ಶಿವಮೊಗ್ಗ 38 ಇದೆ, ಕೊಡಗು 32 ಇದೆ, ಹಾಸನ್ 30, ಬಳ್ಳಾರಿಯಲ್ಲಿ ನೋಡಿ, ಬಳ್ಳಾರಿ ಹೆಚ್ಚಿಗೆ ಅಭ್ಯರ್ಥಿಗಳು ಖುಷಿನೋ ಖುಷಿ, ಸಂಭ್ರಮ. ಯಾಕಂದರೆ 62 ಪೋಸ್ಟ್ ಇದೆ ಸ್ವಾಮಿ, 62 ಪೋಸ್ಟ್ ಇದೆ ಹೆಚ್ಚಿಗೆ. ಹೈದರಾಬಾದ್ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಹುಡುಗರು ಹಾಕೊಬೋದು ಆರಾಮಾಗಿ. ಧಾರವಾಡ 12 ಇದೆ, ಕಲಬುರಗಿ ಕೂಡ ಹೈದರಾಬಾದ್ ಕರ್ನಾಟಕದ ಪೋಸ್ಟ್ಗಳಾಗಿರ್ತವೆ. ಇದಿಷ್ಟು ಯಾವ್ಯಾವ ಡಿಸ್ಟಿಕಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ ನಾನು ಇನ್ಫಾರ್ಮೇಷನ್ ಫಸ್ಟ್ ನಿಮಗೆ ಬೇಸಾಗಿ ಕೊಡಬೇಕು, ಸುಮ್ಮನೆ ಹೋಗ್ಬಿಟ್ಟು ಯಾವುದೋ ಒಂದು ಡಿಸ್ಟಿಕ್ ಹೇಳೋದಲ್ಲ. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಡೀಟೇಲ್ಸ್ ಕೊಟ್ಟು ಬೇಸ್ನ ಕೊಟ್ಟು ಮುಂದೆ ಹೋಗೋಣ ಅಂತ. ಬನ್ನಿ ಮುಂದೆ ಹೋಗೋಣ. ನೋಡಿ, ನೀವು ಸೆಲೆಕ್ಟ್ ಆಗೋಕ್ಕೆ ಚಾನ್ಸಸ್ಸು ತುಂಬಾ ಇನ್ಕ್ರೀಸ್ ಮಾಡಬೇಕು ಅಂದರೆ ನಿಮಗೆ ಬೇಕಾಗಿರೋದು ಏನಪ್ಪ ಅಂದರೆ ರಿಸರ್ವೇಷನ್ ಸ್ವಾಮಿ. ರಿಸರ್ವೇಷನ್ ಒಂದೊಂದ್ಸರಿ ಕಡಿಮೆ ಮಾರ್ಕ್ಸ್ ಬಂದಿರ್ತೈತೆ, ನಿಮಗೆ ರಿಸರ್ವೇಷನ್ ಹೆಲ್ಪ್ ಮಾಡಿಬಿಡ್ತಾ ಸೆಲೆಕ್ಟೆಡ್ ಆಗ್ತೀರಾ ನೀವು. ರಿಸರ್ವೇಷನ್ ಯಾಕೆ ಇಂಪಾರ್ಟೆಂಟು ಅಂತ ಇವಾಗ ಗೊತ್ತಾಗ್ತದೆ ನಿಮಗೆ. ಕೆಲವೊಬ್ರು ಒಂದು ಸ್ವಲ್ಪ ಮಾರ್ಕ್ಸಲ್ಲಿ ಮಾರ್ಕ್ಸಲ್ಲಿ ಪರ್ಸೆಂಟೇಜಲ್ಲೇ ಹೊರಟೋಗ್ಬಿಡ್ತೀರಾ. ಕೆಲವರು ನಿಮಗಿಂತ ಕಡಿಮೆನೇ ಇರ್ತೈತೆ, ಒಂದೊಂದು ಟೈಮು ರಿಸರ್ವೇಷನ್ ಇರುತ್ತೆ, ಸಿಕ್ಬಿಡ್ತದೆ. ಅದಕ್ಕೋಸ್ಕರ ನಮಗೆ ಇಲ್ಲಿ ರಿಸರ್ವೇಷನ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಎಲ್ಲ ಕ್ಯಾಂಡಿಡೇಟ್ಸ್ ಅರ್ಥ ಮಾಡ್ಕೊಬೇಕು. ನೆಕ್ಸ್ಟ್ ಏನಪ್ಪ ನಿಮ್ಗೆ ಇಂಪಾರ್ಟೆಂಟು ಅಂದರೆ ಕ್ಯಾಸ್ಟ್ ಆದಮೇಲೆ, ರಿಸರ್ವೇಷನ್ ಆದಮೇಲೆ ಮಾರ್ಕ್ಸು ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀರಾ, 90+, 95+, ಎಷ್ಟು ನಿಮ್ಮ ಮಾರ್ಕ್ಸ್ ಎಷ್ಟು, 90+, 90 ಅಬೋವ್. ಹಿಂಗಾದರೆ ಖುಷಿಯಾಗಿರ್ಬೋದು, ಸ್ವಲ್ಪ ರಿಸರ್ವೇಷನ್ ಹೆಲ್ಪ್ ಮಾಡ್ಬೋದು. ಕಡಿಮೆ ಇದ್ರೆ ತುಂಬ ನಿಮ್ಮ ಪರ್ಸೆಂಟ್ ಸೆಲೆಕ್ಟ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಆಗ್ತದೆ. ರಿಸರ್ವೇಷನ್ ಇದ್ದಾಗ ಒಂದು ಸ್ವಲ್ಪ ಕೈ ಹಿಡಿಯೋ ಚಾನ್ಸಸ್ ಇರುತ್ತೆ. ಯಾರು 90 ನಿಮ್ಮ ಮಾರ್ಕ್ಸ್ ಮೊದಲು ಡಿಪೆಂಡ್ ಆಗಿರಬೇಕು. ಯಾವ ಡಿಸ್ಟಿಕ್ ಹಾಕಬೇಕು ಅಂದರೆ ನಿಮ್ಮ ಮಾರ್ಕ್ಸ್ ತುಂಬಾ ಮುಖ್ಯವಾಗ್ತದೆ. ಎಷ್ಟು ಪರ್ಸೆಂಟೇಜ್ ತೆಗೆದಿದ್ದೀರಾ ಅನ್ನೋದು ತುಂಬಾ ಮುಖ್ಯವಾಗ್ತದೆ. ಇದು ಒಂದು ಪಾಯಿಂಟ್ ಆಗ್ತದೆ. ನಂತರ ನಿಮ್ಮ ಕ್ಯಾಸ್ಟ್ SC, ST, OBC ಏನು ಟೆನ್ಷನ್ ತೊಗೊಳೋಂಗಿಲ್ಲ, ನಿಮಗೂ ರಿಸರ್ವೇಷನ್ ಇದೆ, ಪರ್ಸೆಂಟೇಜ್ ಇದೆ, ರಿಸರ್ವೇಷನ್ ಪರ್ಸೆಂಟೇಜ್ ಇದೆ, ಎಲ್ಲರಿಗೂ ಯೂಸ್ ಆಗುತ್ತೆ. JM ಪಾಪ ಅವ್ರಿಗೆ ಬಿಟ್ಟು ಇನ್ನೆಲ್ಲರಿಗೂ ರಿಸರ್ವೇಷನ್, ಕ್ಯಾಸ್ಟ್ ರಿಸರ್ವೇಷನ್ ತುಂಬಾ ಕೈ ಹಿಡಿತದೆ. ಇದು ತುಂಬ ಇಂಪಾರ್ಟೆಂಟು. ನಿಮಗೆ ಕ್ಯಾಸ್ಟ್ ಯಾವುದಾಗಿರ್ತೀರ ಅದರಿಂದ ಒಂದು ಸ್ವಲ್ಪ ಮೀಸಲಾತಿ ಸಿಗ್ತದೆ. ಅದರಿಂದ ನಿಮ್ಮ ಸೆಲೆಕ್ಟ್ ಆಗೋ ಚಾನ್ಸಸ್ ಕೂಡ ತುಂಬಾ ಆಗ್ತಾನೇ ಇರ್ತದೆ. ನಂತರ ರಿಸರ್ವೇಷನಲ್ಲಿ ಅಕಸ್ಮಾತ್ ನೀವು ಕನ್ನಡ ಅಭ್ಯರ್ಥಿ, ಗ್ರಾಮೀಣ ಅಭ್ಯರ್ಥಿ, ಕನ್ನಡ ಮೀಡಿಯಮಲ್ಲಿ ಓದ್ಬಿಟ್ಟು ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಏನಾನ ತೊಗೊಂಡಿದ್ರೆ ಇನ್ನೂ ಸ್ವಲ್ಪ ರಿಸರ್ವೇಷನ್ ಆ್ಯಡ್ ಮಾಡ್ಕೊಳ್ಳಿ. ರಿಸರ್ವೇಷನ್ ಪ್ಲಸ್ ಆಗ್ತದೆ. ಇನ್ನೂ ಒಂದು ಯಾವುದು ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಕೂಡ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕಾದ್ರೆ ನನ್ನ ಹತ್ರ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಇದೆ ಅಂತ ಹಾಕಿದ್ರೆ ನಿಮ್ಮ ರಿಸರ್ವೇಷನ್ ಪರ್ಸೆಂಟ್ ಇನ್ನೂ ಜಾಸ್ತಿ ಆಗ್ತದೆ. ಅದಕ್ಕೆ ಅಪ್ಲೈ ಮಾಡುವಾಗ ತುಂಬ ಎಚ್ಚರಿಕೆ. ಕನ್ನಡ ಅಭ್ಯರ್ಥಿ ಆಗ್ಬೋದು, ಕ್ಯಾಸ್ಟ್ ಇರ್ಬೋದು, RD ನಂಬರ್ ತುಂಬ ಹುಷಾರು. ಯಾಕಂದರೆ ನೀವು ಅಕಸ್ಮಾತ್ ಕ್ಯಾಸ್ಟ್ ಒಂದು ಸ್ವಲ್ಪ ರಿಸರ್ವೇಷನ್ ಸೆಲೆಕ್ಟ್ ಆಗಿದರೆ RD ನಂಬರ್ ಕರೆಕ್ಟಾಗಿಲ್ಲ ಅಥವಾ ರಿನ್ಯೂವಲ್ ಆಗಿಲ್ಲ, ತುಂಬ ಹಳೇ ಡೇಟ್ ಇದೆ, ಹಿಂಗೇನಾದರೂ ಆದರೆ ಅಕಸ್ಮಾತ್ ನೀವು ಸೆಲೆಕ್ಟ್ ಆದ್ರೂ ವೆರಿಫಿಕೇಷನ್ ಟೈಮಲ್ಲಿ ನೀವು ಡಿಸ್ಕ್ವಾಲಿಫೈ ಆಗ್ತೀರಾ. ಅದಕ್ಕೆ ತುಂಬಾ ಇಂಪಾರ್ಟೆಂಟು. ನಿಮ್ಮ ಡಾಕ್ಯುಮೆಂಟ್ ಅಷ್ಟೇ ಚೆನ್ನಾಗಿ ಇಕ್ಕೊಬೇಕು. ನೀವು ಯಾವ ಡಿಸ್ಟಿಕ್ ಅಪ್ಲೈ ಮಾಡ್ತೀರೋ ಬಿಡ್ತಾರೋ ಗೊತ್ತಿಲ್ಲ, ನಿಮ್ಮ ಡಾಕ್ಯುಮೆಂಟ್ ಕರೆಕ್ಟಾಗಿರಬೇಕು. ಎಲ್ಲ ನೇಮ್ ಮ್ಯಾಚ್ ಆಗಬೇಕು. ಟೈಮು ಅಂದರೆ ಈ ಕ್ಯಾಸ್ಟ್ ಎಲ್ಲ ರಿನ್ಯೂವಲ್ ಆಗಿ ಪ್ರೆಸೆಂಟ್ ಟೈಮಲ್ಲಿ ಇರಬೇಕು. ಆ ಥರ ಎಲ್ಲ ಇರಬೇಕು. ನೀವು ಅದಕ್ಕೆ ಈ ಮುಂಚೆನೇ ಪ್ರಿಪೇರ್ ಮಾಡ್ಕೊಬೇಕೆಲ್ಲ, ಡಾಕ್ಯುಮೆಂಟ್ ಆಗಲಿ, ಫಿಸಿಕಲ್ ಆಗಲಿ, ಇವನ್ನೆಲ್ಲ. ಬನ್ನಿ ನೆಕ್ಸ್ಟ್ ಇನ್ನೊಂದೇನು ನೋಡೋಣ. ನೆಕ್ಸ್ಟ್ ನೋಡೋದಾದರೆ ಗ್ರಾಮೀಣ ಅಭ್ಯರ್ಥಿ ಅಂದರೆ ರೂರಲ್ ಕ್ಯಾಂಡಿಡೇಟ್ ಸರ್ಟಿಫಿಕೇಟ್ ಇದ್ದರೆ ನಿಮ್ಮ ಸೆಲೆಕ್ಟ್ ಆಗೋ ಚಾನ್ಸಸ್ ಕೂಡ ಹೈ ಆಗ್ತಾನೇ ಹೋಗ್ತಾ ಇರ್ತೈತೆ. ಏನು ಹೇಳ್ತಾ ಇದ್ದೀನಿ ನೋಡಿ, ಅವಲಿಂದ ಇವನ್ನೆಲ್ಲ ನೋಡಿದ್ರೆ ನಿಮ್ಮ ಸೆಲೆಕ್ಟ್ ಆಗೋ ಚಾನ್ಸಸ್ ತುಂಬಾ ಹೈ ಆಗ್ತಾನೇ ಹೋಗ್ತದೆ. ಅದಕ್ಕೆ ನಿಮಗೆ ರಿಸರ್ವೇಷನ್ ಬೇಕಾಗ್ತದೆ. ನಿಮ್ಮ ಮಾರ್ಕ್ಸು ನಿಮ್ಗೆ ಹೆಲ್ಪ್ ಮಾಡಬೇಕಾಗ್ತದೆ. ಮಾರ್ಕ್ಸು, ನಿಮ್ಮ ರಿಸರ್ವೇಷನ್ನು ಇವು ಹೆಲ್ಪ್ ಮಾಡಿದ್ರೆ ನಿಮ್ಮ ಸೆಲೆಕ್ಟ್ ಆಗೋ ಚಾನ್ಸಸ್ ತುಂಬಾ ಇರ್ತದೆ. ನಾನು ಹೇಳೋದೇನು ಅಂದರೆ ತುಂಬ ಪರ್ಸೆಂಟೇಜ್ ಬಂದಿದೆಯಾ ಅಂದರೆ ಜಾಸ್ತಿ ಪರ್ಸೆಂಟೇಜ್ ಬಂದಿದೆ ಸರ್ ಅನ್ನೋರು ಹೆಚ್ಚಿಗೆ ಇರೋ ಪೋಸ್ಟ್ಗಳು ನಿಮ್ಮ ಜಿಲ್ಲೆನೇ ಸೆಲೆಕ್ಟ್ ಮಾಡಿ. ಅಂದರೆ ಇವಾಗ ಸರ್ ನಮ್ಮದು 98 ಬಂದಿದೆ ಸರ, ಇಂಥವ್ರು ಆದಷ್ಟು ನಿಮ್ಮ ಡಿಸ್ಟಿಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಡಿಸ್ಟಿಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಸಿಕ್ಬಿಡ್ತದೆ. ಅದು ನಿಮ್ಮ ಹತ್ರ ರಿಸರ್ವೇಷನ್ ಏನಾನ ಇತ್ತು ಅಂದರೆ ನಿಮ್ಮ ಡಿಸ್ಟಿಕ್ಕೆ ಸಿಕ್ಬಿಡ್ತದೆ. ಏನು ಟೆನ್ಷನ್ ತೊಗೊಬೇಡಿ, ನಿಮ್ಮ ಡಿಸ್ಟಿಕ್ಕೆ ಸಿಗುತ್ತೆ.
ಅದ್ರ ಬದಲು ಅಕಸ್ಮಾತ್ ಸರ್ ನಮ್ಮ ಹತ್ರ 95 ಇದೆ, 95 ಇದೆ, 92 ಇದೆ, 90% ಇದೆ, ಮತ್ತು ಇನ್ನು ಕೆಳಗಿದೆ ಸರ್ ಪರ್ಸೆಂಟೇಜು ಅಂತ ಏನಾದರೂ ನೀವು ಹೇಳಿದ್ರೆ ನೀವೇನು ಮಾಡಬೇಕು ಅಂದರೆ, ಇವಾಗ ಅಪ್ಲಿಕೇಶನ್ ಹಾಕ್ತೀರಾ ನೋಡಿ, ಅಪ್ಲಿಕೇಶನ್ ಹಾಕೋವಾಗ ಯಾವ ಒಂದು ನೀವು ಸರ್ಕಲ್ ಆಯ್ಕೆ ಮಾಡ್ತೀರಲ್ಲ, ಅಲ್ಲಿ ನಿಮ್ಮ ಕ್ಯಾಸ್ಟ್ಗೆ ಎಷ್ಟು ಪೋಸ್ಟ್ ಇದೆ, 5 6 ಹಿಂಗೇನಾನ ಇತ್ತು ಅಂದರೆ ಅಲ್ಲಿ ನೀವು ಹಾಕೋದು ಸೂಕ್ತ. ನಿಮ್ಮ ಕ್ಯಾಸ್ಟ್ ಎಲ್ಲಿ ಜಾಸ್ತಿ ಇರ್ತೈತೆ ನೋಡಿ, ಅಲ್ಲಿ ನೀವು ಹಾಕೋದು ತುಂಬ ಯೂಸ್ ಆಗುತ್ತೆ. ಯಾಕಂದರೆ ಅಲ್ಲಿ ನೀವು ಹಾಕಿದರೆ ಅಕಸ್ಮಾತ್ ರಿಸರ್ವೇಷನ್ ಅದರಲ್ಲಿ ಕ್ಯಾಸ್ಟ್ ಏನಾದರೂ ನಿಮ್ಮದು ಸಿಕ್ಕಾಕೊಂಡಿರಿ ಅಂದರೆ, ಆ ಕ್ಯಾಸ್ಟಲ್ಲಿ ನಿಮ್ಮದೇ ಚೆನ್ನಾಗಿ ಮಾರ್ಕ್ಸ್ ಇತ್ತು ಅಂದರೆ ನೀವು ಸಿಕ್ಕಾಕೊಂಡು ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ. ಡಿಸ್ಟಿಕ್ ವೈಸ್ ಪೋಸ್ಟ್ ನೋಡಿ, ಅಂದರೆ ನಿಮ್ಮ ಕ್ಯಾಸ್ಟಲ್ಲಿ ಎಷ್ಟು ಪೋಸ್ಟ್ ಇದೆ, ಆ ಪೋಸ್ಟ್ಗೆ ಜಾಸ್ತಿ ಇತ್ತಾ ಅಲ್ಲೇ ಹಾಕಿ. ಮತ್ತು ಪೋಸ್ಟ್ ನಿಮ್ಮ ಕ್ಯಾಟಗರಿ ಪೋಸ್ಟೂ ಜಾಸ್ತಿ ಇದ್ದು ಪ್ಲಸ್ ಅಲ್ಲೂ ಟೋಟಲ್ ಸರ್ಕಲ್ದು ಜಾಸ್ತಿ ಇತ್ತು ಅಂದರೆ ಡೆಫಿನೆಟ್ಲಿ ನೀವು ಅಲ್ಲೇ ಹಾಕಬೇಕಾಗ್ತದೆ. ಇದು ನನ್ನ ಸಜೆಷನ್. ಎಕ್ಸಾಕ್ಟ್ ನಾನು ಯಾವುದೇ ಡಿಸ್ಟಿಕ್ ಹೇಳಲ್ಲ ಗುರು, ನಿಮ್ಮ ಪರ್ಸೆಂಟೇಜ್ ಎಷ್ಟು ಬಂದಿರುತ್ತೆ ಅದ್ರ ಮೇಲೆ ನೀವೇ ಹಾಕೊಬೋದು. ಹೆಂಗಂದರೆ ನೋಡಬೇಕಿಲ್ಲಿ ನಿಮ್ಮ ಕ್ಯಾಸ್ಟ್ಗೆ ಎಷ್ಟಿದೆ, ಎಷ್ಟು ಪೋಸ್ಟ್ ಇದೆ, ಕ್ಯಾಸ್ಟ್ಗೆ ಎಷ್ಟು ಪೋಸ್ಟ್ ಇದೆ, ರಿಸರ್ವೇಷನ್ ನಮ್ದು ಏನೇನಿದೆ, ಕನ್ನಡ ಅಭ್ಯರ್ಥಿ ಇದೆಯಾ, ಗ್ರಾಮೀಣ ಅಭ್ಯರ್ಥಿ ಇದೆಯಾ, ಇದನ್ನೆಲ್ಲ ಯೂಸ್ ಮಾಡ್ಕೊಬೇಕಾಗ್ತದೆ. ಈಗ ಯೂಸ್ ಮಾಡಿಕೊಂಡು ಯಾವುದಾನ ಒಂದು ಚೆನ್ನಾಗಿರೋ ಡಿಸ್ಟಿಕ್ಕು, ಇವಾಗ ಆಲ್ರೆಡಿ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ ಹೇಳಿದ್ದೀನಿ, ನೋಡಿಕೊಂಡು ಹಾಕೊಳ್ಳಿ. ಮತ್ತು ಇನ್ನೂ ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ ಲಾಸ್ಟ್ ಡೇಟ್ ತೆಗೆ ಕಾಯೋದು ಬೇಡ, ಹಾಕಿ ಆದಷ್ಟು ಬೇಗ ಅಂತ ಹೇಳ್ತಾ, ನಿಮಗೆ ಏನಾದರೂ ಕ್ಯಾಸ್ಟ್ ವೈಸ್ ಎಷ್ಟೆಷ್ಟು ಸರ್ಕಲಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ ಏನಾದರೂ ಗೊತ್ತಾಗಬೇಕು ಅಂದರೆ ಅದೊಂದು PDF ಇದೆ, PDF ಕಳಿಸ್ತೀನಿ, PDF ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ, ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ